ಚುನಾವಣೆಗಾಗಿ ಆಗಮಿಸಿದಂಥ ಎಲ್ಲರಿಗೂ ಶುಭಾಶಯಗಳು. ಈಗ ತಾಲೂಕು ಹಂತದಲ್ಲಿ ಆಲ್ರೆಡಿ ನಿಮ್ಗೆ ಒಂದು ಹಂತದಲ್ಲಿ ಚುನಾವಣೆ ತರಬೇತಿ ಆಗಿದೆ. ಈಗ ರಿಫ್ರೆಶರ್ ತರಬೇತಿ ಇನ್ನೊಂದು ಸಲ ನಿಮಗೆ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಈಗ ಯಾರು ಅವರು ಈ ಚುನಾವಣಾ ಬೂತ್ನ ಸಂಪೂರ್ಣ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಎಲ್ಲ ಕಾಗದ ಪತ್ರಗಳನ್ನು ಸರಿಯಾಗಿ ಜೋಡಿಸುವಂಥದ್ದು ಮತ್ತು APR PO ಇನ್ನೊಂದು PO ಒಟ್ಟು ಇಬ್ಬರು PO ಅವರು APR ಈಗ 4 ಜನರದ ಒಂದು ಟೀಮ್ ಇರುತ್ತೆ. 4 ಜನ ಒಗ್ಗಟ್ಟಾಗಿ ಟೀಮ್ ವರ್ಕ್ ಮಾಡಿ ಚುನಾವಣೆಯನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಹೋಗೋದು. APR ಅವ್ರ ಕರ್ತವ್ಯ ಏನಂತಂದ್ರೆ ಈ ವೋಟರ್ಸ್ ರಿಜಿಸ್ಟರ್ ಅಂತ ಕರೆಯೋದು. ಇದನ್ನು ಮಾತ್ರ ಕಾಪಿ ಹೇಳ್ತಾರೆ. ಇಲ್ಲಿ ಯಾರು ನಿಮ್ಮ ಮುಂದೆ ವೋಟರ್ ಬರ್ತಾರ ಅವರ ಹೆಸರನ್ನು ಜೋರಾಗಿ ಬಾಜು ಇರ್ತಕ್ಕಂಥ PO ಅವರಿಗೆ ಕೇಳುವ ರೀತಿಯಲ್ಲಿ ಹೇಳೋದು. ಅವರ ಕ್ರಮ ಸಂಖ್ಯೆ ಅಂದರೆ ನಮ್ಮಲ್ಲಿ ಈಗ ಹಾಜರಿ ಸಂಖ್ಯೆ ಅದು ಹೇಳ್ಬೋದು. ಅವ್ರು ಏನು ಮಾಡ್ತಾರೆ, ಆವಾಗ ನೀವು ಅವರ ಹೆಸರಿನ ಮುಂದೆ ಗಂಡು ಹುಡುಗರು ಓಟ್ ಹಾಕಿದ್ರೆ ಅಂಡರ್ಲೈನ್ ಮಾಡಿ, ಹೆಣ್ಣು ಹುಡುಗರು ಓಟ್ ಹಾಕಿದ್ರೆ ಅಂಡರ್ಲೈನ್ ಮಾಡಿ ರೌಂಡ್ ಹಾಕಿ. ಅವರ ಹೆಸರನ್ನು ನೀವು ಚೀಟಿಗಳನ್ನು ಕೊಡಲಾಗಿರ್ತದೆ ನಿಮ್ಮ ಕಡೆ. ನೆಕ್ಸ್ಟ್ PO ಇದ್ದವರಿಗೆ ಆ ಚೀಟಿಗಳಲ್ಲಿ ಈ ನಿಮ್ಮ ಕಡೆ 17A ರಿಜಿಸ್ಟರ್ ಇರುತ್ತೆ. 17A ರಿಜಿಸ್ಟರ್ ಇರುತ್ತೆ. ಇವರು ಹೇಳಿದಂಥ ನಂಬರನ್ನು ಇದರಲ್ಲಿ ಬರ್ಕೋಬೇಕು. ಆನಂತರ ನಿಮ್ಮ ಚೀಟಿಯಲ್ಲಿ ಕ್ರಮ ಸಂಖ್ಯೆಯಲ್ಲಿ ಆ ಹಾಜರಿ ಸಂಖ್ಯೆಯನ್ನು ಬರೀರಿ. ಕ್ರಮ ಸಂಖ್ಯೆಯನ್ನು ನೀವು ಮೇಲ್ಗಡೆ ಬರ್ಕೊಂಡಿರ್ತೀರಿ. ಈ ಕ್ರಮ ಸಂಖ್ಯೆ ಅವ್ರು ಹೇಳಿದ ಸಂಖ್ಯೆ ಹಾಜರಿ ಸಂಖ್ಯೆಯನ್ನು ಇಲ್ಲಿ ಬರ್ಬೋದು. ಆನಂತರ ಅವ್ರ ಸಹಿತ ಹೋಗ್ಬೇಕು. ಯಾರು ಊಟ ನಿಮ್ಮಲ್ಲಿ ಇರ್ತಾರೆ ಅವ್ರು ಸಹಿತ ಹೋಗ್ಬೇಕು. ಆನಂತರ ಇದನ್ನು ಆ ವೋಟರ್ ಕೈಗೆ ಕೊಡಬೇಕು ಈ ಚೀಟಿಯನ್ನು. ಅವ ಏನು ಮಾಡ್ತಾನೆ, ನೆಕ್ಸ್ಟ್ ಹೋಗಿ ಇನ್ನೊಬ್ಬರು PO ಇರ್ತಾರಲ್ಲ ಅವ್ರ ಕೈಯಲ್ಲಿ ಕೊಡ್ತಾರೆ. ಅವ್ರು ಏನು ಮಾಡಬೇಕು, ಈ ಚೀಟಿಯನ್ನು ಇಸ್ಕೊಂಡು 25 ಆಗೋ ತನಕ ಒಂದು ಕಡೆ ಇಟ್ಕೊಂಡು 25 ಆದಮೇಲೆ ಅವುಗಳಿಗೆ ರಬ್ಬರ್ ಹಾಕಿ 25 ಕಟ್ಟ ಮಾಡ್ತಾ ಹೋಗ್ಬೇಕು. ರಬ್ಬರ್ ಹಾಕಿ ಆನಂತರ ಎಡಗೈ ತೋರು ಬೆರಳಿಗೆ ಮಸಿಯನ್ನು ಹಚ್ಚಿ, ಎಡಗೈ ತೋರು ಬೆರಳಿಗೆ ಈ ರೀತಿ ಅಳಿಸಲಾದ ಸ್ಯಾಯಿಯನ್ನು ಕೊಡ್ತೀವಿ, ಅದಕ್ಕೆ ಮಸಿಯನ್ನು ಹಚ್ಚಬೇಕು. ಆನಂತರ ಮುಂದಿನ PO ಇನ್ನೊಬ್ರು ಇರ್ತಾರೆ. ಅವ್ರ ಕೆಲಸ ಏನಂತಂದ್ರೆ ಅವರು ಬ್ಯಾಲೆಟನ್ನು ಕೊಡೋದು. ಈಗ ಫಸ್ಟ್ ಟೈಮ್ ನಾವು ಏನು ಮಾಡ್ತಾ ಇದ್ವಿ, ನಮ್ಮ ಸ್ಕೂಲಲ್ಲಿ EVM ಅನ್ನು ಬಳಸಿ ವೋಟಿಂಗ್ ಅನ್ನು ಮಾಡಿಸ್ತಾ ಇದ್ವಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತ ಇದ್ವಿ. ಆ EVM ಅನ್ನು ಬಳಸಿ ಚುನಾವಣೆ ಬಳಸ್ತಾ ಇರೋದ್ರಿಂದ ಒಂದು ಕಂಟ್ರೋಲ್ ಯೂನಿಟ್ ಅಂತ ಒಂದು ಬ್ಯಾಲೆಟ್ ಯೂನಿಟ್ ಅಂತ. ಕಂಟ್ರೋಲ್ ಯೂನಿಟ್ ಯಾರು ಅಂತ ಥರ್ಡ್ PO ಅವರು ಇಲ್ಲಿ ವೋಟಿಂಗ್ ಅಲೌ ಮಾಡಿದಾಗ ಮಾತ್ರ ಅಲ್ಲಿ ಬ್ಯಾಲೆಟ್ ರೆಡಿ ಆಗುತ್ತೆ. ಅಲ್ಲಿ ಹೋಗಿ ಅವರು ವೋಟ್ ಹಾಕಿದ ತಕ್ಷಣ ಒಂದು ಬೀಪ್ ಸೌಂಡ್ ಬರ್ತದೆ. ಅವಾಗ ವೋಟ್ ಬಿದ್ದಿದೆ ಅಂತ ಕನ್ಫರ್ಮ್. ಇವರು ಬ್ಯಾಲೆಟ್ ಕೊಟ್ಟಾಗ ರೆಡ್ ಬಟನ್ ಆನ್ ಆಗುತ್ತೆ, ಅಲ್ಲಿ ಇದು ಗ್ರೀನ್ ಬಟನ್. ಅವರು ವೋಟ್ ಹಾಕಿದ ನಂತರ ಅದು ಬೀಪ್ ಸೌಂಡ್ ಆಫ್ ಆಗುತ್ತೆ. ಇಷ್ಟು ನಿಮ್ಮ ಸಿಂಪಲ್ ಆಗಿ ನಿಮ್ಮ ಕರ್ತವ್ಯಗಳನ್ನು. ಪೋಸ್ಟಲ್ ಬ್ಯಾಲೆಟ್ ಏನಾದರೂ ಹೋಗಿದ್ರೆ ಪೋಸ್ಟಲ್ ಬ್ಯಾಲೆಟ್ ಅಂತ ಕೊಡ್ತಾವೆ. ನಿಮ್ಮ ಈ ರಿಜಿಸ್ಟರ್ನಲ್ಲಿ ನಾವು ಏನು ಮಾಡ್ತೀವಿ, ಪೋಸ್ಟಲ್ ಬ್ಯಾಲೆಟ್ ಇದ್ದರೆ PB ಅಂತೇಳಿ ರೆಡ್ ಇಂಕ್ಲೆ ಬರುತ್ತೆ ಸಿಗುತ್ತೆ. ಅಂಥವ್ರಿಗೆ ವೋಟ್ ಹಾಕಿ ಅಲೌ ಮಾಡ್ತಾರೆ. ಯಾಕಂದ್ರೆ ಪೋಸ್ಟಿಗೆ ಕರ್ಕೊಂಡಿರ್ತಾರೆ, ಪೋಸ್ಟಿಗೆ ಹಾಕ್ತಾರೆ. ಇನ್ನು ನೀವು ಇದೇ ಮತಕ್ಷೇತ್ರದವರ ಇರೋದ್ರಿಂದ ನೀವು EDCಯನ್ನು ತಗೊಳ್ರಿ. EDCಗೆ ಅಪ್ಲೈ ಮಾಡಿರಿ. EDC ಬರೋದ್ರಿಂದ EDC ಅಂದರೆ ಏನು, ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್. ನೀವು ಅಲ್ಲೇ EVMನಲ್ಲೇ ಮತ ಚಲಾಯಿಸ್ಬೋದು. ಆ EDCಯನ್ನು PR ಅವ್ರ ಕೈಯಲ್ಲಿ ಕೊಟ್ಟಾಗ ಅವರು ಕವರ್ ಕೊಟ್ಟಿರ್ತಾರೆ. ಆ ಕವರ್ನಲ್ಲಿ ಹಾಕಿ ಡಿಮಾಸ್ಟ್ರೇಷನ್ ಸೆಂಟ್ರಲ್ಲಿ ಕೊಡೋದು. ಇಷ್ಟು ಮಾಡಿ ಶಾಂತಿಯುತವಾಗಿ ಚುನಾವಣೆಯನ್ನು ಮುಗಿಸ್ಕೊಂಡು ಬರ್ರಿ ಮತ್ತು ಧೈರ್ಯದಿಂದ ಎದುರಿಸ್ರಿ. ಯಾವುದೇ ನೀವು ಆತಂಕವನ್ನು ಪಡಬೇಕಾಗಿಲ್ಲ. ಅನ್ನಷ್ಟು ತಾನೇ ಚುನಾವಣೆ ನಡೀತಾ ಇರುತ್ತೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಕರ್ತವ್ಯವನ್ನು